ನಡೆದು ಹೋಗಿರುವುದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಚಿಂತಿಸಿ ಸಮಯ ವ್ಯರ್ಥ ಮಾಡಿಕೊಳ್ಳುವ ಬದಲು ಮುಂದೆ ಮಾಡಬೇಕಾದುದರ ಕಡೆಗೆ ಗಮನ ಹರಿಸಿ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದು. ಕೆಟ್ಟ ಸಮಯದಲ್ಲಿ ಗಾಬರಿಯಾಗುವುದರಿಂದ ಪರಿಹಾರ ಸಿಗುವುದಿಲ್ಲ. ಕೆಟ್ಟ ಸಮಯವಷ್ಟೇ, ಅದನ್ನು ಕಳೆಯಲು ಬಿಡಿ. ಭಗವಂತನ ಮೇಲೆ ನಂಬಿಕೆ ಇಡಿ. ದಾರಿ ತನ್ನಷ್ಟಕ್ಕೆ ತಾನೇ ಕಾಣುವುದು. ಜೀವನದಲ್ಲಿ ಹಿನ್ನಡೆಯಾದಾಗ ನಿರಾಸೆಗೆ ಒಳಗಾಗುವುದು ಬೇಡ. ಯಾಕೆಂದರೆ ಬಿಲ್ಲಿನಿಂದ ಬಾಣ ಬಿಡಬೇಕಾದ್ರೆ ಅದನ್ನು ಹಿಂದಕ್ಕೆ ಎಳೆದೇ ಬಿಡಬೇಕು. ಇಲ್ಲವಾದಲ್ಲಿ ಬಾಣ ಗುರಿ ಮುಟ್ಟುವುದಿಲ್ಲ. ಬದುಕಿನಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯವಾಗಿರುವುದು. ಆದರೆ ಅವುಗಳಿಗೆ ಚಿಂತೆ ಮಾಡದೆ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡದೆ, ಗುರಿ ಸಾಧಿಸುವ ಕಡೆಗೆ ಗಮನ ಹರಿಸುವವರೇ ಸಾಧಕರಾಗಲು ಸಾಧ್ಯ. ಒಮ್ಮೆ ಮನಸ್ಸು ಸತ್ತರೆ ಮಾತನಾಡುವ ಯೋಚನೆಯೂ ಸಾಯುತ್ತೆ. ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡ್ರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳ ಕೊಡುವ ಪಾತ್ರಧಾರಿಯೂ ಅವನೇ. ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು. ದೇವರು ವರವನ್ನಾಗಲಿ ಶಾಪವನ್ನಾಗಲಿ ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ. ಅದನ್ನು ವರವನ್ನಾಗಿ ಅಥವಾ ಶಾಪವನ್ನಾಗಿ ಪರಿವರ್ತಿಸುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಮಾತಿಗೆ ಬೆಲೆ ಇಲ್ಲ ಅಂದ ಮೇಲೆ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲ ಅಂದ ಮೇಲೆ ದೂರ ಇರುವುದೇ ಒಳ್ಳೆಯದು. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು, ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಿರುತ್ತಾನೆ ಎಂದು. ನಿನ್ನ ಚಿಂತೆಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಆಡು. ಯಾಕೆಂದರೆ ಭಗವಂತ ಯಾರ ಹತ್ತಿರವೂ ಹೇಳಿ ನಗುವುದಿಲ್ಲ. ಕೃಷ್ಣ ಹೇಳುತ್ತಾರೆ, ಯಾರು ನಿಮಗೆ ಸಹಾಯ ಮಾಡುತ್ತಾರೋ ಅವರನ್ನು ಎಂದಿಗೂ ಮರೆಯಬೇಡಿ. ಯಾರು ನಿನ್ನನ್ನು ಪ್ರೀತಿಸುತ್ತಾರೋ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾರು ನಿಮ್ಮನ್ನು ನಂಬುತ್ತಾರೋ ಅವರಿಗೆ ಮೋಸ ಮಾಡಬೇಡಿ. ಚೌಕಟ್ಟು ಹಾಕಬೇಕಾದದ್ದು ಗೆಲ್ಲಲು ಬೇಕಾದ ಪ್ರಯತ್ನಕ್ಕಲ್ಲ, ಗೆದ್ದ ನಂತರದ ಅಹಂಕಾರಕ್ಕೆ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು? ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದ್ರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ತಾನಾಗೆ ಸಿಗುತ್ತೆ. ದೇವರು ನಿಮಗೆ ಬೇಕಾದ ಜನರನ್ನು ನೀಡೋದಿಲ್ಲ, ಆದರೆ ನಿಮಗೆ ನಿಜವಾಗಿಯೂ ಅಗತ್ಯವಿರುವ ಜನರನ್ನು ಮಾತ್ರ ನೀಡುತ್ತಾನೆ. ನೀನು ಮಾಡುವ ಪಾಪ ಪುಣ್ಯ ನಿನ್ನ ಬದುಕಿನ ತಕ್ಕಡಿಯಲ್ಲಿ ತೂಗುವುದು. ಒಬ್ಬರನ್ನು ನೋಯಿಸುವ ಮುನ್ನ 100 ಬಾರಿ ಯೋಚಿಸು. ಯಾಕೆಂದರೆ ಆಮೇಲೆ 1000 ಸಲ ಬೇಡಿದ್ರು ಭಗವಂತ ನಿನ್ನ ಲೆಕ್ಕ ಚುಕ್ತ ಮಾಡುವವರೆಗೂ ಬಿಡೋದಿಲ್ಲ. ನಿರಂತರವಾದ ಅಲೆಗಳನ್ನು ಎದುರಿಸಿ ಗೆದ್ದವನನ್ನು ಸಮುದ್ರ ಇನ್ನೂ ಹೆದರಿಸಲಾರದು. ದೇವರು ಕೊಟ್ಟಿದ್ದನ್ನು ಖುಷಿಯಿಂದ ಸ್ವೀಕರಿಸಿ. ನಿನ್ನಲ್ಲಿರೋದನ್ನು ಪಡೆಯಲು ಸಾಕಷ್ಟು ಜನ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ತನ್ನ ಮನಸ್ಸು ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ತನ್ನ ಜೀವನವನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ದುಃಖವು ತನ್ನದೇ ಜಾಲ ಹೊಂದಿದೆ. ಮನುಷ್ಯ ದುಃಖದಲ್ಲಿದ್ದಾಗ ಎಂದಿಗೂ ಒಳ್ಳೆಯ ವಿಚಾರಗಳು ಬರುವುದಿಲ್ಲ. ಆ ಸಮಯದಲ್ಲಿ ಮನಸ್ಸಿಗೆ ನೋವಾಗುವ ವಿಚಾರಗಳೇ ಬರುತ್ತೆ. ದೀಪವು ಬಹಳ ಶ್ರೇಷ್ಠವಾದದ್ದು, ಯಾಕೆಂದರೆ ಅದು ಇನ್ನೊಬ್ಬರಿಗಾಗಿ ಉರಿಯುತ್ತದೆ, ಇನ್ನೊಬ್ಬರನ್ನು ಕಂಡು ಉರಿಯೋದಿಲ್ಲ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಹಾಗೂ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು. ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ. ಒಂದು ಸಲ ಕ್ಷಮಿಸಿ ಒಳ್ಳೆಯವರಾಗಿ ಅವರ ಮೇಲೆ ವಿಶ್ವಾಸವಿಟ್ಟು ಮತ್ತೆ ಮೂರ್ಖರಾಗಬೇಡಿ. ಸಂಬಂಧಗಳನ್ನು ಬೆಸೆಯಲು ಯಾವಾಗಲೂ ವಿನಮ್ರತೆಯಿಂದ ನಡೆದುಕೊಳ್ಳಿ. ಮೋಸ ಮತ್ತು ಕಪಟದಿಂದ ಬರೀ ಮಹಾಭಾರತವನ್ನು ರಚಿಸಬಹುದು. ನಿಮ್ಮ ಕರ್ಮಗಳು ನಿಮ್ಮ ಪರಿಚಯವಾಗಿದೆ. ಇಲ್ಲಾಂದರೆ ಒಂದೇ ಹೆಸರಿನ 1000 ಜನ ಸಿಗುತ್ತಾರೆ. ಎಷ್ಟು ಬೇಕೋ ಅಷ್ಟು ಶಬ್ದಗಳ ಪ್ರಯೋಗ ಮಾಡಿ. ಅದನ್ನು ವಾಪಸ್ಸು ಪಡೆದುಕೊಳ್ಳಬೇಕಾದ್ರೆ ನೋವುಂಟಾಗಬಾರದು. ಜೀವನದಲ್ಲಿ ಯಾವಾಗಲೂ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿಮಗೆ ನೀವೇ ಶ್ರೇಷ್ಠ ಅಂದುಕೊಳ್ಳಿ. ಪ್ರೀತಿಯ ಅರ್ಥವು ಬರೀ ಪಡೆದುಕೊಳ್ಳುವುದೇ ಆಗಿದ್ದರೆ
ಪ್ರತಿಯೊಬ್ಬರ ಹೃದಯದಲ್ಲಿ ರಾಧಾಕೃಷ್ಣರ ಹೆಸರು ಇರುತ್ತಿರಲಿಲ್ಲ. ಖುಷಿಯಲ್ಲಿ ಮಾತು ಕೊಡುವುದಾಗಲಿ, ಕೋಪದಲ್ಲಿ ಉತ್ತರಿಸುವುದಾಗಲಿ, ಹಾಗೂ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾಗಲಿ ಎಂದಿಗೂ ಮಾಡಬಾರದು. ಮಾಡಿದ್ದೇ ಆದರೆ ನಾವು ಕಳೆದುಕೊಳ್ಳುವುದೇ ಹೆಚ್ಚು. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ, ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಓ ಮನುಷ್ಯನೇ, ದೇಹ ಪೋಷಣೆಗಾಗಿ 3 ಹೊತ್ತು ತಿನ್ನುತ್ತಿರುವೆ, ಆತ್ಮ ಪೋಷಣೆಗಾಗಿ ಒಂದೊತ್ತಾದರೂ ಧ್ಯಾನಿಸುತ್ತಿರುವೆಯಾ? ಎಲ್ಲ ಸಮಯದಲ್ಲೂ ಜೊತೆಯಾಗಿ ಬರುವ ಏಕೈಕ ಪರಮಾತ್ಮ ಮಿತ್ರ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ. ಅಂತಹ ಶ್ರೀಕೃಷ್ಣನನ್ನು ಸ್ಮರಿಸದೆ ಕಳೆಯುವ ಪ್ರತಿಯೊಂದು ಕ್ಷಣವೂ ವ್ಯರ್ಥವೇ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ನಮ್ಮೊಳಗಿದೆ. ನಾವು ಯಾವುದನ್ನು ಹೆಚ್ಚು ಬಳಸುತ್ತೇವೆಯೋ ಅದೇ ಹೊರಹೊಮ್ಮುತ್ತೆ, ಮತ್ತು ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಗೆಳೆತನ ಅವಶ್ಯಕ, ಸಂಬಂಧಗಳು ಕೂಡ ಅವಶ್ಯಕ. ಆದರೆ ಜೀವನದ ಎಲ್ಲ ಕಷ್ಟಗಳು ಒಂಟಿಯಾಗಿರುವ ಕಲೆಯ ಅವಶ್ಯಕತೆ ಇದೆ ಎಂದು ತೋರಿಸುತ್ತೆ. ನಾವು ದೊಡ್ಡವರಲ್ಲ, ನಮ್ಮ ಹಿಂದಿರುವ ಶಕ್ತಿಯು ದೊಡ್ಡದಾಗಿದೆ. ಯಾರು ಏನು ಮಾಡುತ್ತಿದ್ದಾರೆ, ಯಾಕೆ ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಎಂಬುದರಿಂದ ಆದಷ್ಟು ದೂರವಿರಿ. ಅಂದಾಗ ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ. ನಕಾರಾತ್ಮಕ ಆಲೋಚನೆಗಳು ಬಂದೇ ಬರುತ್ತೆ. ನೀವು ಅವುಗಳಿಗೆ ಎಷ್ಟು ಮಹತ್ವ ನೀಡುತ್ತೀರಿ ಎನ್ನುವುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ದೇವರು ನಿಮಗೆ ಶಿಕ್ಷೆ ನೀಡುವುದಿಲ್ಲ, ನಾವು ಮಾಡಿರುವ ಕರ್ಮಗಳು ಶಿಕ್ಷೆ ನೀಡುತ್ತೆ. ಆದ್ದರಿಂದ ತುಂಬ ಆಲೋಚನೆ ಮಾಡಿ ನಿಮ್ಮ ಕರ್ಮಗಳನ್ನು ಮಾಡಿ. ಸಂಬಂಧಗಳು ಕೃಷ್ಣ ಮತ್ತು ಸುಧಾಮರ ಹಾಗೆ ಇರಬೇಕು. ಒಬ್ಬ ಏನೂ ಕೇಳಲಿಲ್ಲ, ಇನ್ನೊಬ್ಬ ಎಲ್ಲವನ್ನು ಕೊಟ್ಟು ಏನು ಕೊಟ್ಟೇ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದ. ಕಷ್ಟದ ದಿನಗಳು ಕನ್ನಡಿ ಇದ್ದ ಹಾಗೆ, ಅವುಗಳು ನಮ್ಮ ಕ್ಷಮತೆ ಏನು ಎಂಬುದನ್ನು ತೋರಿಸಿಕೊಡುತ್ತೆ. ಯಾವಾಗ ಭಕ್ತಿ ಮತ್ತು ವಿಶ್ವಾಸವು ಹೆಚ್ಚಾಗುತ್ತೋ ಅಲ್ಲಿ ತಾನಾಗಿಯೇ ಚಮತ್ಕಾರಗಳು ಆಗಲು ಶುರುವಾಗುತ್ತೆ. ಯಾವ ಮನುಷ್ಯನು ತಾಳ್ಮೆ ಎಂಬ ಶಕ್ತಿಯನ್ನು ಹೊಂದಿರುತ್ತಾನೋ ಆ ಮನುಷ್ಯನ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ಶ್ರೀಕೃಷ್ಣ ಇಲ್ಲಿ ಮತ್ತೊಂದು ಸಂದೇಶವನ್ನು ತರುವನು. ಈ ಪ್ರಕಾರ ಯಾರು ನನ್ನನ್ನು ತಿಳಿದುಕೊಳ್ಳುವರೋ ಅವರು ಕೂಡ ಕರ್ಮಬಂಧನದಿಂದ ಬಿಡುಗಡೆ ಹೊಂದುವರು ಎನ್ನುವನು. ಶ್ರೀಕೃಷ್ಣ ಫಲಾಸಕ್ತಿ ಇಲ್ಲದೆ ಕರ್ಮ ಮಾಡುತ್ತಿದ್ದ ಎಂದು ನಾವು ತಿಳಿದರೆ ನಮಗೆ ಬಿಡುಗಡೆ ಹೇಗೆ ಬರಬಲ್ಲದು ಎಂದು ನಾವು ಆಶ್ಚರ್ಯಪಡಬಹುದು. ಆದರೆ ಅದನ್ನು ಸುಮ್ಮನೆ ಬೌದ್ಧಿಕವಾಗಿ ತಿಳಿದುಕೊಳ್ಳುವುದಲ್ಲ. ಶ್ರೀಕೃಷ್ಣನ ಜೀವನವನ್ನು ನಾವು ಒಂದು ಉದಾಹರಣೆಯಾಗಿ ಇಟ್ಟುಕೊಂಡು ಅವನಿಗೆ ಕರ್ಮದ ಮೇಲೆ ಇರುವ ಅನಾಸಕ್ತಿ ಮತ್ತು ಅದರಿಂದ ಬರುವ ಫಲಗಳಿಗೆ ಗಮನ ಕೊಡದೇ ಇರುವುದು, ಇದನ್ನು ಚಿಂತಿಸುತ್ತಿದ್ದರೆ, ಮನನ ಮಾಡುತ್ತಿದ್ದರೆ ಆ ಭಾವ, ಆ ಗುಣ ನಮಗೂ ಬರುವುದು. ನಾವು ಹೇಗೆ ಆಲೋಚಿಸುತ್ತೇವೋ ಹಾಗೇ ಆಗುವೆವು. ನಾವು ಮನನ ಮಾಡುವ ವಸ್ತುವಿನ ಗುಣ ನಮಗೆ ಬರುವುದು. ಇದೊಂದು ಮನಃಶಾಸ್ತ್ರದ ರಹಸ್ಯ. ಪ್ರತ್ಯಕ್ಷವಾಗಿ ನಾವೇ ಆ ಗುಣಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳುವುದಕ್ಕೆ ಕಷ್ಟವಾಗಬಹುದು. ಆದರೆ ಯಾರ ಜೀವನದಲ್ಲಿ ಇದು ಜ್ವಲಿಸುತ್ತದೆಯೋ ಅವನನ್ನು ಕುರಿತು ಚಿಂತಿಸುತ್ತಿದ್ರೂ ನಮ್ಮ ಅರಿವಿಲ್ಲದ ನಮ್ಮ ಜೀವನದ ಮೇಲೆ ಅದು ತನ್ನ ಪ್ರಭಾವವನ್ನು ಬೀರುವುದು. ಗಂಧದ ಎಣ್ಣೆ ಕಾರ್ಖಾನೆಗೆ ನಾವು ಹೋಗಿ ಬಂದರೆ ನಾವು ಬೇಡವೆಂದರೂ ಸ್ವಲ್ಪ ಆ ಪರಿಮಳ ನಮಗೆ ಅಂಟಿಕೊಳ್ಳುವುದು. ಅದರಂತೆಯೇ ಶ್ರೀಕೃಷ್ಣನಂತಹ ಮಹದ್ ವ್ಯಕ್ತಿಗಳು ಯಾವ ಗುಣಕ್ಕೆ ಪ್ರಖ್ಯಾತರಾಗಿರುವರೋ ಅವರ ಜೀವನವನ್ನು ಚಿಂತಿಸುತ್ತಿದ್ದರೆ ಆ ಗುಣಗಳು ನಮಗೂ ಬರುವವು.